ಇನ್ನು ಕಾಂಗ್ರೆಸ್ನಲ್ಲಿ ಸಚಿವಾಕಾಂಕ್ಷಿಗಳ ಅಸಮಾಧಾನದ ಬೆಂಕಿ ಹೆಚ್ಚಾಗ್ತಾ ಇದೆ. ಸಚಿವ ಸ್ಥಾನಕ್ಕೆ ಟಿಬಿ ಜಯಚಂದ್ರ ಬಿಗಿಪಟ್ಟು ಹಿಡಿದಿದ್ದಾರೆ. ಅಸಮಾಧಾನ ಶಮನಕ್ಕೆ ಎಷ್ಟೇ ಕಸರತ್ತು ನಡೆಸಿದ್ರು ಕೂಡ ಎಲ್ಲವೂ ಕೂಡ ವಿಫಲ ಆಗ್ತಾ ಇದೆ. ಭಿನ್ನಮತ ಶಮನಕ್ಕೆ ಹಂಗಾಮಿ ಸ್ಪೀಕರ್ ಸ್ಥಾನ ಕೊಟ್ಟರೂ ಕೂಡ ಅದು ವಿಫಲ ಆಗ್ತಾ ಇದೆ. ಹಂಗಾಮಿ ಸ್ಪೀಕರ್ ಸ್ಥಾನ ಒಪ್ಪದ ಶಿರಾ ಶಾಸಕ ಟಿಬಿ ಜಯಚಂದ್ರ ವಿಧಾನಸಭೆ ಕಾರ್ಯದರ್ಶಿಗೆ ಕರೆ ಮಾಡಿ ಸ್ಪೀಕರ್ ಸ್ಥಾನಕ್ಕೆ ನಕಾರ. ಅಸಮಾಧಾನ ಕಾರಣಕ್ಕೆ ಹಂಗಾಮಿ ಸ್ಪೀಕರ್ ಸ್ಥಾನ ನಿರಾಕರಣೆ ಮಾಡಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಮುಗಿದ್ರೂ ಕೂಡ ಕಾಂಗ್ರೆಸ್ನೊಳಗಿನ ಅಸಮಾಧಾನದ ಹೊಗೆ ಇನ್ನೂ ಕೂಡ ತಣ್ಣಗಾಗ್ತಕ್ಕಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಸಚಿವ ಸ್ಥಾನ ತಪ್ಪಿಸ್ಕೊಂಡ ನಾಯಕರನ್ನ ಮನವೊಲಿಸೋದಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಿರಂತರ ಕಸರತ್ತನ್ನು ನಡೆಸ್ತಾ ಇದ್ರೂ ಕೂಡ ಕೆಲ ನಾಯಕರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿಯೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಈಗ ಶಿರಾ ಕ್ಷೇತ್ರದ ಹಿರಿಯ ಶಾಸಕರಾದಂಥ ಹಾಗೂ ಮಾಜಿ ಸಚಿವರಾಗಿರತಕ್ಕಂಥ ಟಿಬಿ ಜಯಚಂದ್ರ ಅವರ ಒಂದು ನಡೆ ಕಾಂಗ್ರೆಸ್ಗೆ ಒಂದು ಹೊಸ ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ. ಹಲವು ದಶಕಗಳ ರಾಜಕೀಯ ಅನುಭವ ಹೊಂದಿರತಕ್ಕಂಥ ಟಿಬಿ ಜಯಚಂದ್ರ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಖಚಿತ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಅಂತಿಮ ಪಟ್ಟಿಯಲ್ಲಿ ಅವಕಾಶ ಸಿಗದ ಕಾರಣ ಅವರು ತೀವ್ರ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಸಚಿವ ಸಂಪುಟ ರಚನೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ರೂ ಕೂಡ ಕಾಂಗ್ರೆಸ್ನೊಳಗಿನ ರಾಜಕೀಯ ಬಿಕ್ಕಟ್ಟು ಇನ್ನೂ ಕೂಡ ಅಂತ್ಯ ಕಂಡಿಲ್ಲ. ಟಿಬಿ ಜಯಚಂದ್ರ ಅವರಂತಹ ಹಿರಿಯ ನಾಯಕರ ಅಸಮಾಧಾನವನ್ನು ನಾಯಕತ್ವ ಹೇಗೆ ನಿಭಾಯಿಸುತ್ತೆ ಅನ್ನೋದೇ ಮುಂದಿನ ದಿನಗಳಲ್ಲಿ ಪಕ್ಷದ ಆಂತರಿಕ ರಾಜಕೀಯದ ದಿಕ್ಕನ್ನು ನಿರ್ಧರಿಸತಕ್ಕಂಥ ಒಂದು ಪ್ರಮುಖ ಅಂಶ ಆಗಿದೆ. ಎರಡನೇ ಸಂಪುಟ ವಿಸ್ತರಣೆ ಆಗಿದೆ. ಏನೇನೆ ವಿಸ್ತರಣೆ ಆಯಿತು ಇದರಲ್ಲಿ ಕಾಂಗ್ರೆಸ್ನ ಹಿರಿಯ ಹಲವು ಶಾಸಕರಿಗೆ ಏನು ಸ್ಥಾನವನ್ನು ನೀಡಿಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ಹಿರಿಯ ಶಾಸಕರು ಕೂಡ ಅಸಮಾಧಾನಗೊಂಡಿದ್ದಾರೆ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಟಿ ಬಿ ಜಯಚಂದ್ರ ಅವರು. ಬನ್ನಿ ಮಾತಾಡಿಸ್ತವನ ಸರ್. ನಿನ್ನೆ ನಡೆದಂಥ ಏನು ಸಂಪುಟ ವಿಸ್ತರಣೆಯಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಮಾಡಲಾಗಿದೆ. ಹೈಕಮಾಂಡ್ ಯಾಕೆ ಅವ್ರನ್ನ ಕಡೆಗಣಿಸಲಿಲ್ಲ? ಆ ಥರ ಭಾವನೆ ವ್ಯಕ್ತ ಆಗಿದೆ. ಮೂಲ ಕಾಂಗ್ರೆಸ್ಸಿಗರಿಗೆ ಪ್ರಾಮಾಣಿಕತೆ ಇರ್ತಕ್ಕಂಥವ್ರಿಗೆ ಕಡೆಗಣಿಸಲಾಗಿದೆ ಅಂತಕ್ಕಂಥ ಅಭಿಪ್ರಾಯ ಇದೆ. ಅದಕ್ಕೆ ಯಾರು ಕಾರಣ ಏನು ಅಂತಕ್ಕಂಥದ್ರ ಬಗ್ಗೆ ವಿಶ್ಲೇಷಣೆಗಳು ನಡೀತಾ ಇದೆ. ಸ್ವಲ್ಪ ಅಸಮಾಧಾನಗೊಂಡಿರ್ತಕ್ಕಂಥವರೆಲ್ಲರೂ ಕೂಡ ಅವರದೇ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ನೋಡೋಣ, ನಾವೆಲ್ಲರ ಸಂಪರ್ಕದಲ್ಲಿದ್ದೀವಿ, ಚರ್ಚೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಇದ್ದೀವಿ. ಸಮಾಧಾನಕರವಾಗಿ ಪಕ್ಷದ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಸರ್, ನೀವು ಹಿರಿಯ ಶಾಸಕರಿದ್ದೀರಿ, ಪಕ್ಷ ನಿಷ್ಠ ಇತ್ತು, ನಿಮ್ಮ ರಿಪೋರ್ಟ್ ಎಲ್ಲ ಹೈಕಮಾಂಡ್ ಬಳಿನೂ ಇತ್ತು. ಯಾಕೆ ನಿಮ್ಮ ಪರವಾಗಿ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಅವರು ಬ್ಯಾಟ್ ಮಾಡಲಿಲ್ವಾ? ಅಥವಾ ಯಾಕೆ ಇದು ಏನಾಯಿತು ಅಂತ? ಅಥವಾ ಏನಾದರೂ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಯಾರಾದರೂ ಏನಾದರೂ ಒಳ ರಾಜಕೀಯ ಏನಾದರೂ ಮಾಡಿದ್ರಾ ಹೆಸರು ತಪ್ಪೋದಕ್ಕೆ? ಏನಾಗಿದೆ ಅಂತೇಳಿ ಎಲ್ಲರ ಶಾಸ್ತ್ರ ಕೇಳಬೇಕು, ಇಲ್ಲ ದೇವ್ರು ಕೇಳಬೇಕು ಅಂತ ಏನೋ ಒಂದು ಪವಾಡಗಳಂತೂ ಆಗಿದ್ದಾವೆ. ಯಾಕಾಯಿತು, ಹೇಗಾಯಿತು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದು ಚರ್ಚೆ ಮಾಡೋದ್ರ ಮುಖೇನ ನಾವು ಹಿರಿಯರೆಲ್ಲರೂ ಕೂಡ ಈ ಥರ ನೋವುಗಳಾಗಿರ್ತಕ್ಕಂಥವ್ರಿಗೆ ಚರ್ಚೆ ಮಾಡಿದಾಗ ಸತ್ಯಾಂಶ ಏನು ಅಂತಕ್ಕಂಥದ್ದು ಬರ್ತದೆ. ಮುಂದೆ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡಬೇಕು, ಪಕ್ಷದ ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಕೂತು ನಿರ್ಧಾರ ಮಾಡ್ತೀವಿ. ಸರ್, ನಿನ್ನೆ ಏನು ತಡವಾಗಿ ನಿಮ್ಮನ್ನು ಹಂಗಾಮಿ ಸ್ಪೀಕರ್ನಾಗಿ ನೇಮಕ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ತಾವೇನಾದರೂ ಆ ಸ್ಥಾನಕ್ಕೆ ಹುದ್ದೆಗೆ ಏನಾದರೂ ಅಲಂಕರಿಸ್ತೀರಾ? ಏನು ನಿಮ್ಮ ನಿರ್ಧಾರ ಏನಿದೆ ಸರ್? ನನಗೆ ಆ ಪ್ರಸ್ತಾವನೆ ಬಂದಾಗ ಬೇಡ ಅಂತಲೇ ನಾನು ಹೇಳಿದ್ದೆ. ಆದರೂ ಕೂಡ ನೋಟಿಫಿಕೇಷನ್ ಇಶ್ಯೂ ಆಗಿದೆ. ಇವತ್ತು ಬೆಳಿಗ್ಗೆ ಪೇಪರ್ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು. ನೋಡೋಣ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಹಿರಿಯ ಶಾಸಕರು ಅದನ್ನು ಒಪ್ಪಬಾರ್ದು ಅಂತೇಳಿ ಒತ್ತಡವನ್ನು ಮಾಡ್ತಾಯಿದ್ದಾರೆ. ನೋಡೋಣ, ಅದನ್ನು ಚರ್ಚೆ ಮಾಡ್ತೀವಿ. ಎಲ್ಲ ಒಂದು ಕಡೆಗೆ ಅತೃಪ್ತಿ ಸ್ಫೋಟ ಆಗಿರತಕ್ಕಂಥದ್ದು ಅದು ಆಗಿದೆ. ನಾವು ಕೂತು ಚರ್ಚೆ ಮಾಡಿದಾಗ ಅದನ್ನು ಯಾವ ರೀತಿಯಾಗಿ ಬಗೆಹರಿಸೋಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ನೋಡ್ತೀವಿ. ಅದನ್ನು ಅಸಮಾಧಾನಿತ ಶಾಸಕರು ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ. ನಿನ್ನೆ ಕೂಡ ಯಶವಂತರಾಯಗೌಡ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೂ ಹಲವು ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಯಾರಾದರೂ ನಿಮ್ಗೆ ಯಾರಾದರೂ ಕರೆ ಮಾಡಿದ್ರೆ, ಏನಾದರೂ ಮಾತಾಡಿದ್ರೆ ಏನಾದರೂ ಅವ್ರ ಬಗ್ಗೆ ಅವ್ರ ಜೊತೆ ಏನಾದರೂ? ಹಿರಿಯ ಶಾಸಕರು ಬೇಸರ ಆಗಿರ್ತಕ್ಕಂಥವ್ರು
ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ವ್ಯಕ್ತ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಅರ್ಥನೂ ಕೂಡ ಇದೆ. ಎಲ್ಲೋ ಒಂದು ಕಡೆಗೆ ಮುಜುಗರ ತಂದಿದೆ ವಿಸ್ತರಣೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತದೆ. ನೋಡೋಣ, ಎಲ್ಲ ಕೂತು ಚರ್ಚೆ ಮಾಡಿದಾಗ ಗೊತ್ತಾಗ್ತದೆ ಅದು. ಈಗ ಡಿ ಕೆ ಶಿವಕುಮಾರ್ ಹೇಳ್ತಾ ಬರ್ತಿದ್ದಾರೆ, ಯಾರಾದರೂ ರಾಜೀನಾಮೆಗೆ ಮುಂದಾದರೆ ಆ ಕ್ಷಣದಲ್ಲೇ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ, ನನಗಿದು ಬ್ಲಾಕ್ ಮೇಲ್ ತಂದ್ರಕ್ಕೆ ನಾನು ಇದು ಬಗ್ಗವನಲ್ಲ ಅನ್ನೋ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಸರ್. ಅಲ್ಲ, ಮುಖ್ಯಮಂತ್ರಿಗಳಾಗಿ ಆ ಮಾತನ್ನು ಹೇಳಲೇಬೇಕಾಗ್ತದೆ, ಶಿಸ್ತನ್ನು ಕಾಪಾಡಲೇಬೇಕಾಗ್ತದೆ. ಆ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ. ಅವರ ಹೇಳಿಕೆಯಿಂದ ಯಾರಿಗೂ ನೋವಾಗಿಲ್ಲ. ಆದರೆ ಯಾಕೆ ಹೀಗಾಯಿತು ಅಂತಕ್ಕಂಥದ್ರ ಬಗ್ಗೆ ಅವ್ರ ಸಂಜಾಯಿಷಣೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಕರೆದು ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಪರಿಹಾರ ಇದೆ. ಡಿ ಬಿ ಜಯಚಂದ್ರ ಅವರ ಮುಂದಿನ ನಡೆ ಏನಿರ್ಬೋದು, ಏನು ಪಕ್ಷದೊಳಗಿನ ತಮ್ಮ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಏನಾದರೂ ಪ್ರಕಟಣೆ ಮಾಡ್ಬೋದಾ? ಕಾರ್ಯಕರ್ತರು ಬಿಲ್ಕುಲ್ ಮುಂದುವರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಲೇ ಇದ್ದಾರೆ. ಯಾಕೆಂದರೆ ನಾನು ಕಾರ್ಯಕರ್ತರಿಗೆ, ನಮ್ಮ ಮತದಾರರಿಗೆ ನಾನು ಬೆಲೆ ಕೊಡಬೇಕಾಗ್ತದೆ. ನಾನು 10 ಜನರಲ್ ಎಲೆಕ್ಷನ್ನಲ್ಲಿ ಕಳೆದ 50 ವರ್ಷದಿಂದ ಕಷ್ಟ ಸುಖ ಎಲ್ಲದರಲ್ಲೂ ಕೂಡ ನನ್ನ ಜೊತೆಗಿದ್ದಾರೆ. ನಾನು ಯಾವುದೇ ಪ್ರಭಾವಕ್ಕೆ ಒಳಗಾಗ್ದಲೇ ನನ್ನ ಬೆಂಬಲ ಇರಬೇಕಾದಾಗ ಅವ್ರ ಭಾವನೆ ವ್ಯಕ್ತಪಡಿಸಿದಾಗ ನಾನು ಏನು ಮಾಡಬೇಕು ಹೇಳಿ? ಅವರ ಆಣತಿಯಂತೆ ನಡೀಬೇಕಾಗ್ತದೆ. ಅವರು ಏನು ಅಂತಿಮವಾದಂಥ ನಿರ್ಣಯವನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡ್ತೇನೆ. ಸರ್, ಕೊನೆಯ ಪ್ರಶ್ನೆ ಏನಂತಂದರೆ, ಈಗ ಏನಾದರೂ ಹಂಗಾಮಿ ಸ್ಪೀಕರ್ ಆಗಿ ತಮ್ಮನ್ನು ನೇಮಕ ಮಾಡಿದಾಗೆ ಪ್ರಸ್ತುತವಾಗಿ ನಿಮ್ಮ ಮನಸ್ಥಿತಿ ಈಗ ಏನಿದೆ, ಅಕ್ಸೆಪ್ಟ್ ಮಾಡ್ಕೋತೀರಾ ಏನು ಅಂತ? ನೋಡಿ, ಇದು ಜನತಂತ್ರ ವ್ಯವಸ್ಥೆಯಲ್ಲಿ ಇದು ಸಾಂವಿಧಾನಿಕವಾಗಿರ್ತಕ್ಕಂಥ ಜವಾಬ್ದಾರಿಕೆ. ರಾಜ್ಯಪಾಲರು ನೋಟಿಫಿಕೇಷನ್ ಮಾಡಿದ್ದಾರೆ. ಹಾಗಿದ್ದಾಗ ಕಾರಣ ಏನು ಅಂತಂದರೆ, ನಾನೊಬ್ಬ ಹಿರಿಯ ಶಾಸಕ ಅನ್ನೋ ಕಾರಣಕ್ಕೋಸ್ಕರ ನೋಟಿಫಿಕೇಷನ್ ಮಾಡಿರ್ತಾರೆ. ಅದಕ್ಕೆ ಯಾರ ಪ್ರಸ್ತಾವನೆ ಇದೆಯೋ ಏನು ಕಥೆಯೋ ನನಗೆ ಗೊತ್ತಿಲ್ಲ. ನೋಟಿಫಿಕೇಷನ್ ಅಂತ ಬಂದಿದೆ. ಅದನ್ನು ಒಪ್ಪಬಾರ್ದು ಅಂತ ಹೇಳಿ ಹಿರಿಯ ಶಾಸಕರುಗಳು ಕೆಲವರು ಹೇಳ್ತಿದ್ದಾರೆ. ನೋಡೋಣ ಏನಾಗ್ತದೆ. ಇನ್ನೂ ಕಾಲಾವಕಾಶ ತುಂಬ ಇದೆ. ಇದಿಷ್ಟು ಶಿರಾ ಶಾಸಕರಾದಂಥ ಟಿ ಬಿ ಜಯಚಂದ್ರ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು. ಎಸ್, ಟಿ ಬಿ ಜಯಚಂದ್ರ ಅವರು ಮಾತನಾಡಿದರು. ಈ ಬೆಳವಣಿಗೆ ಕೇವಲ ಒಬ್ಬ ನಾಯಕರ ಒಂದು ಅಸಮಾಧಾನ ಅಲ್ಲ, ಸಚಿವ ಸ್ಥಾನ ಸಿಗದ ಹಲವು ಹಿರಿಯ ಶಾಸಕರ ಮನಸ್ಥಿತಿಯ ಒಂದು ಪ್ರತಿಬಿಂಬ ಅಂತ ಹೇಳ್ಬೋದು. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಬೆಂಬಲಿಗರ ಸಭೆಗಳು ನಡೀತಾ ಇದ್ದಾವೆ. ರಾಜೀನಾಮೆ ಎಚ್ಚರಿಕೆಗಳು ಕೇಳಿಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗೆ ಈ ಒಂದು ಅಸಮಾಧಾನವನ್ನು ನಿಯಂತ್ರಿಸೋದು ಒಂದು ದೊಡ್ಡ ಸವಾಲಾಗಿದೆ. ಈಗ ಟಿ ಬಿ ಜಯಚಂದ್ರ ಅವರು ಹೇಳಿದಾಗೆ ಕಾರ್ಯಕರ್ತರು ಜನ ಏನು ಹೇಳ್ತಾರೆ ಅದನ್ನು ನಾನು ಕೇಳಬೇಕಾಗತ್ತೆ. ಇಷ್ಟು ವರ್ಷಗಳ ಕಾಲ, 50 ವರ್ಷಗಳ ಕಾಲ ನಾನು ಎಲ್ಲರ ವಿಚಾರವಾಗಿ ನಾನು ನಿಂತ್ಕೊಂಡಿದ್ದೀನಿ. ಈಗ ಅವ್ರ ಮಾತನ್ನು ನಾನು ಕೇಳಬೇಕಾಗತ್ತೆ. ಸೊ ನೋಡೋಣ ಅಂತ ಹೇಳಿದ್ದಾರೆ.